ಮನೆಗೆ ಹೋಯ್ತು ರೀ ಮುದುಕಿ ಸಾಣ ಒಂದು ಗುಡಿಸಲ ಇತ್ತು ಮನೆಗೆ ಹೋಯ್ತು. ಅಪ್ಪವ್ರು ಸ್ನಾನ ಮಾಡಿ ಆ ಮಠದಾಗ ಎಷ್ಟು ಮಂದಿಗೆ ಅದಾವ ಎಲ್ಲರಿಗೆ ಹೇಳಿದರು. ಇವತ್ತು ನಮ್ಮ ಶ್ರೀಶೈಲ್ಗ ಸಾವುಕಾರಕ್ಕೆ ಹೇಳಿದ್ರು ನಮ್ಮ ಮನೆ ಒಂದು ಪವಾಡ ಹಿಂಗೆ ಆಗಿತ್ತು ರೀ. ಅವ್ರ ಮನೆ ಪ್ರಸಾದ ಕೂತಾಗ ನೆನಪಾತ್ ನನಗೆ. ಮನ್ಯಾಗ ಎಲ್ಲ ಮಠದವ್ರಿಗೆ ಹೇಳಿದ್ರು ಏನಂತ, ಇವತ್ತು ಚೆನ್ನವ ಪ್ರಸಾದಕ್ಕೆ ಕರೆದಾಳೆ ಎಲ್ಲರೂ ತಯಾರಾಗ್ರಿ ಆಕಿ ಹೋಗಾಗಿ ಹೇಳೋಗಳಪ್ಪ ನೀನು ನಿನ್ನ ಕೂಡ ಇಬ್ಬರ ಬರ್ರಿ ಅಂತ ಆಕಿ ಹೇಳೋಗಿದ್ರು. ಇವ್ರು ಎಲ್ಲರಿಗೆ ಹೇಳಿದ್ರು ಮಠದಾಗ ಕೆಲಸ ಎಷ್ಟು ಮಂದಿ ಮಾಡ್ತಾರೆ ಅಷ್ಟು ಮಂದಿ ಬಂದವ್ರಿಗೆ ಹೇಳೋರು ನಡ್ರಿ ಇವತ್ತು ಚೆನ್ನನ ಮನೆಗೆ ಪ್ರಸಾದಕ್ಕದ ಅಂತ. ಆಯ್ತಂತ ಮುದುಕಿ ಪಾಪ ಯಾರ್ದೋ ಮನೆಯಿಂದ ನಿಂತವ್ರು ಸಾವುಕಾರ ಮನೆಯ ಒಂದು ಹಿಟ್ಟು ಕಡ ತಂದು ಒಂದು 8-10 ರೊಟ್ಟಿ ಒಂದಿಟ್ಟು ಪುಂಡಿ ಪಲ್ಯ ಚಟ್ನಿ ಕೆಂಪು ಚಟ್ನಿ ಕುಟ್ಟಿ ಇಟ್ಟು ತಾಪ ಬರ್ತಾನಂತೆ. ಗುಡಿಸಲು ಮುಂದೆ ಒಂದಿಟ್ಟು ಸಾರಿಸಿ ರಂಗೋಲಿ ಹಾಕ್ಕೊಂಡು ಒಂದು ಚರಿಗೆ ತುಂಬ್ಕೊಂಡು ಪಾದ ನೀರು ಹಾಕಿ ಒಳಗೆ ಕರ್ಕೋಬೇಕಂತ ಕೂತಿತ್ತು. ಅಪ್ಪ ಅವ್ರು ಹೋದ್ರು ನೋಡ್ದೊಳಕಿ ಅಪ್ಪ ಒಬ್ಬನೇ ಕಾಣಿಸಲ್ಲ. ಮತ್ತೆ ಯಾರ್ಯಾರು ಕಾಣಕತ್ತಾರೆ, ಯಾರ್ಯಾರು ಸಂಧಿ ಇತ್ತು ದಾರಿ ಹೋಗ್ಲಕ್ಕ. ನಿಮಗೆ ಹೇಳ್ತೀನಿ, ಈ ಮುದುಕಿ ಮನೆಯಿಂದ ಪಾರಲ್ಲಿ ನಿಮ್ಗೆ ಗೇಟ್ ಅದಲ್ಲ ಅಲ್ಲಿ ತನಕ ಮಂದಿ ನಿಂತಿತ್ತು ರೀ. ಅಕ್ಕಿ ಅಂದಳು ಇಟ್ಟು ಮಂದಿ ಕರ್ಕೊಂಡು ಯಾಕಡೆ ಹೊಂಟಾರ ನಮ್ಮ ಅಪ್ಪ ಅಂತ ಅಕ್ಕಿ ಅಂದಳು. ಬಂದು ಬಾಗಿಲು ಮುಂದೆ ಸಿದ್ದಾಡ್ರು ನಿಂತರು. ನೀರು ಹಾಕ್ತು ಮುದುಕಿ. ಯಪ್ಪ ಇಟ್ಟು ಮಂದಿ ಎಲ್ಲ ಎಲ್ಲಿ ನಿನ್ನ ಮನೆಗೆ ಅಂದರು ಅಪ್ಪವ್ರು. ನಿನ್ನ ಬುದ್ಧಿರ ಅದಲ್ಲ ಯಪ್ಪ ಅಂದಳು ಅಕ್ಕಿ. ನಾ ಮಾಡಿ ನೀನು 4 ಮಂದಿದ ಪ್ರಸಾದ ನೀ ಕರ್ಕೊಂಡು ಬಂದಿದಿ 50 ಮಂದಿ. ನನ್ನ ಮರ್ಯಾದೆ ಕಳಿಬೇಕತ್ತ ಮಾಡಿ ಮರ್ಯಾದೆ ಕಳಿಬೇಕತ್ತ ಮಾಡಿದಿ. ನಂದೇನಂತೂ ಸ್ವಚ್ಛ ಒಳಗೆ ಹೋಗೋದಾಗಲ್ಲ ನೀಡೋದಾಗಲ್ಲ. ಏನು ಮಾಡ್ಕೋತ ಮುದುಕಿ ಕಟ್ಟಿಗೆ ಕೂತ್ರಿ. ಅಪ್ಪವ್ರು ನಡಿಯೇ ಪ್ರಸಾದ ನೀಡಾಕತ್ತಿ. ನಾನು ನೀಡಲ್ಲ, ಅಲ್ಲಿ ಪುಂಡಿ ಪಲ್ಯ ಅದ ಬುಟ್ಟ್ಯಾಗ ರೊಟ್ಟಿ ಅದ ನೀಡ್ಕೋ ಉಣು ಏನು ಮಾಡ್ತೀವಿ ಮಾಡಿ ಹೋಗೋದ್ರು. ಆಯ್ತು ಅಂತ ಅಪ್ಪವ್ರು ತಾವೇ ಒಳಗೆ ಎಲ್ಲರಿಗೆ ಅಂಗಳದಾಗ ಕೂಡಿಸಿದ್ರು. ಗಡಿಗ್ಯಾಗ ಒಂದು ಇಟ್ಟು ಪುಂಡಿ ಪಲ್ಯ ಇತ್ತು, ರೊಟ್ಟಿ ಒಂದು 10-20 ರೊಟ್ಟಿ ಬಡ್ದಿತ್ತು ರೀ ಮುದುಕಿ. ಆಗಿನ ಕಾಲಕ್ಕೆ ಅನ್ನಪ್ಪನ ಇಲ್ಲಿ ಭಾಳ ಅಪರೂಪ. ಜ್ವಾಳದ ನುಚ್ಚು ಗೌಡ್ರ ಮನೆಗಿಂದ ನುಚ್ಚು ತಂದು ಉಣ ಮಂದಿ ಗೌಡ್ರು ಒಂದಿಟ್ಟು ಮಜ್ಜಿಗೆ ಕೊಟ್ಟರು ಒಂದು ಹಿಟ್ಟು ಕೊಟ್ಟರು ಅಂದ್ರೆ ಅವತ್ತಿನ ದಿನ ಪೂರ ತೆಗೆದು ಬಿಡ್ತಿದ್ರು. ಅನ್ನ ಉಣ್ತಾರಂದ್ರೆ ಅವ್ರು ಭಾಳ ಶ್ರೀಮಂತರ ಮಂದಿ ಆಗಿನ ಕಾಲಕ್ಕೆ. ಒಂದಿಟ್ಟು ರೊಟ್ಟಿ ಪುಂಡಿ ಪಲ್ಯ ಮಾಡಿ ತಂದಿಟ್ಟಿತ್ತು. ಅಪ್ಪ ಅವ್ರು ಒಳಗೆ ನೋಡಿದ್ರು, ಗಡಿಯಾಗ ಪುಂಡಿ ಪಲ್ಯ ರೊಟ್ಟಿ ಇತ್ತು. ಅಂಗಳದಾಗ ಕೂಡಿಸಿದ್ರು. ಎಲ್ಲರಿಗೆ ಕರ್ದು 2 ರೊಟ್ಟಿ ಮ್ಯಾಲೆ ಪುಂಡಿ ಪಲ್ಯ ಹಚ್ಚೋದು ಕೊಡೋದು ಮಾಡ್ಲತ್ತಿ. ಮುದುಕಿ ದೂರ ನಿಂತು ನೋಡತ್ತಿತ್ತು. ಪಕ್ಕ ನನ್ನ ಮರ್ಯಾದೆ ಕಳಿತಾನೆ ಇವತ್ತು ಸಿದ್ದಪ್ಪ ಅಂತ ಮುದುಕಿ ನೋಡಾಕತ್ತಿತ್ತು. ಎಲ್ಲರೂ ಕೈಯಾಗ ಕೊಟ್ಟು ಎಲ್ಲರೂ ಉಣಾಕತ್ರು. ಹಿಂಗೆ ಏನ ಮಾಡಿನ 10-20 ರೊಟ್ಟಿ 20 ಮಂದಿ ಕೈಯಾಗ 2 ರೊಟ್ಟಿ ಅಂದ್ರೆ ಇದೆಯಾ ಲೆಕ್ಕ ಆಯ್ತು ಏನು ಸುದ್ದಿ ಅಂತ ತಾವು 2 ರೊಟ್ಟಿ ತೊಗೊಂಡು ತಾವು ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡಿದ್ರು. ಮುದುಕಿ ದೂರ ನಿಂತು ನೋಡ್ತು. ಒಂದು ಕೊಡ ಮಗಿ ಇಟ್ಟಿತ್ತು ಹೊರಗೆ. ಆ ಮಗಿಯಾಗಿಂದ ನೀರೆಲ್ಲ ಕುಡ್ದು ಚೆನ್ನವ ಬಾ ಅಂದರು. ಏನು ಬಾ ಅನ್ನೋಣ ಕೈಕಾಲು ತಣ್ಣಗೆ ಬಿತ್ತು. ಮುದುಕಿ ಓಡಿ ಬತ್ತು. ಅವಾಗ ಸಿದ್ದಾಡ್ರು ಅಂದರು ತಗೋ ನಿನ್ನ ಪುಂಡಿ ಪಲ್ಯ ರೊಟ್ಟಿ ಆಯ್ತು. ಮುದುಕಿ ಮುಂದೆ ಬುಟ್ಟಿ ಇಟ್ರು. ಮತ್ತೆ 20 ರೊಟ್ಟಿ ಪುಂಡಿ ಪಲ್ಯ ಹಾಗೆ ಐತ್ರಿ ಅದು. ಅದಕ್ಕೆ ಹೇಳ್ತಾರೆ, ಶಿವಯೋಗಿನೋ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತೃಪ್ತಂ ತನ್ಮಯಂ ವಿಶ್ವಂ ತೃಪ್ತಿವೇತಿ ಚರಾಚರಂ. ಒಬ್ಬ ಶಿವಯೋಗಿಗೆ ಒಂದು ತುತ್ತ ಅನ್ನ ಹಾಕದೆ ಅಂತ ಕೇಳಿದ್ರೆ ಸದಾವ ಕಾಲ ಎಷ್ಟೋ ದೇವತೆಗಳು ಅನ್ನಪೂರ್ಣೇಶ್ವರಿ ಸದಾ ಸಂತೃಪ್ತಳಾಗಿರ್ತಾಳಂತ. ಇದಕ್ಕೆ ನಮ್ಮ ಶ್ರೀಶೈಲ ಸಾವುಕಾರ ಹೆಣ್ತಿ ಹೇಳಿದ ಗಾಬರಿ ಬಿದ್ದೀನ್ರಿವ. ಅಪ್ಪೋಳಿ ಸುತ್ತೂರು ಅಪ್ಪೋಳಿ ಕರೆದಿದ್ದೆ. 100 ಮಂದಿ 50-60 ಮಂದಿ ಬಂದರು. ನಾನು 4 ಮಂದಿದ ಅಡುಗೆ ಮಾಡಿದ್ದೆ. ನನ್ನ ಮನೆಗೆ ಆಗಿದ್ದ ಘಟನೆ ಅಂತ ಅವ್ರು ಹೇಳೋಣ ನೆನಪಾಯ್ತು ನನಗೆ. ಅದಕ್ಕೆ ಕಣ್ಣು ಹೆಂಗಿರ್ತಾವ ಮಹಾತ್ಮರ ಕಣ್ಣು ಅಂತ ಕೇಳಿದ್ರೆ ನಮ್ಮಂಥ ಕಣ್ಣಿರಂಗಿಲ್ಲ. ಅವು ಕಣ್ಣ ಪ್ರಸಾದದ ಕಣ್ಣಿರ್ತಾವ. ಅವರು ನೋಡಿದ್ರು ಅಂತ ಕೇಳಿದ್ರೆ 1ಕ್ಕೆ 2 ಆಗ್ತಾವೆ. ಆಗು ಅನ್ಬೇಕಾಗಿಲ್ಲ, ಅದು ಆಗ್ತದೆ. ಹೋಳಿಗೆ ಉಂಡಂದ್ರೆ ಶುಗರ್ ಹೆಚ್ಚಾಕೈತಿ. ಇಲ್ಲಿ ಯಾಕಾಗ್ತದಂದ್ರೆ ರುಚಿ ತಿಂದಿನಿ ಶುಗರ್ ಆಗ್ಯಾವ. ಹಂಗೆ ಅವರು ಮಾಡಿದ ತಪಸ್ಸಿನ ಫಲದಿಂದ ಅದು ನೋಡಿದ್ರೆ ತಾನೇ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಕಣ್ಣಿಗೆ ಕಾಡಿಗೆ ಶೃಂಗಾರ ಅಲ್ಲ, ಕಣ್ಣಿಗೆ ಸಿಂಗಾರದ ಹುಬ್ಬುಗಳು ಕಟ್ಟು ಮಾಡಿಕೊಳ್ಳೋ ಪರಂಪರೆ ನಮ್ಮದಲ್ಲ. ಭಾರತ ದೇಶದ ಸಂಸ್ಕೃತಿ ಎಂಥದ್ದು ಅಂತ ಕೇಳಿದ್ರೆ ಮುತ್ತೈದಿ ಹೆಣ್ಣು ಮಗಳು ಕೂದಲು ಕಟ್ಟು ಮಾಡಿಕೊಂಡ್ರೆ ಗಂಡನ ಆಯುಷ್ಯ ಕಮ್ಮಿ ಆಗ್ತದಂತ ಇದು ನಮ್ಮ ದೇಶದ ಸಂಸ್ಕೃತಿ. ಇವತ್ತು ಹೆಣ್ಣು ಮಗಳಾದವರು 1 ಟಿಕ್ಳಿ ಬಲ್ಲಿ 2 ಕುಂಕುಮ ಹಚ್ಕೊಂಡು ಇದು ನಮ್ಮ ದೇಶದ ಪರಂಪರೆ ಅಲ್ಲ. ಒಬ್ಬ ಹೆಣ್ಣು ಮಗಳು 1ನ್ನೇ ಹಚ್ಕೋಬೇಕು ಅಂತ ಸಾವಿರದ ನಾಳೆಗೆ ಹೇಳ್ತೀನಿ ಹೆಣ್ಮಕ್ಳ ಬಗ್ಗೆ ನಿಮಗೆ ಅಂದಾಗ
ಕಣ್ಣು ಹೆಂಗಿರಬೇಕ್ರಿ ಅಂತ ಕೇಳಿದ್ರೆ ಕಣ್ಣು ಪ್ರಸಾದದ ಕಣ್ಣಾಗಬೇಕಂದ್ರೆ ದಿವಸ ಭಾಳೇನು ಬೇಡ, ಒಂದು 5-6 ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆರೆದು ಒಂದಿಷ್ಟು ಬಸವಣ್ಣನ ನೋಡ್ರಿ, ವಿಶುದ್ಧಾರೂಢ ನೋಡ್ರಿ, ಕೊಟ್ಟರು ಬಸವೇಶ್ವರ ನೋಡ್ರಿ. ನೀವು ಯಾರ ಮೇಲೆ ಪ್ರೇಮ ಇದ್ರಿ ಅವ್ರದ್ದು ನೋಡ್ರಿ, ನಾ ಅವ್ರದ್ದು ಇವ್ರದ್ದು ನೋಡ್ರಿ ಅಂತ ಹೇಳಂಗಿಲ್ಲ. ಆದ್ರೆ ನೋಡಿದ್ರಿ ಅಂದ್ರೆ ಒಂದಿಟ್ಟು ನೆನಪಿರಂಗ ನೋಡ್ರಿ. ಕಣ್ಣು ಮುಚ್ಚಿದ್ರು ಒಂದಿಟ್ಟು ಅವ್ರ ಮೂರ್ತಿ ಬರ್ಬೇಕು. ಭಾಳ ಮಂದಿ ಅಂತಾರ ಹೋಗಿ ದರ್ಶನಕ್ಕೆ ನಿಂತೀವ್ರಿ 4 ತಾಸು ನಿಂತೀವತ್ತು. ನಿಂತು ಹೋಗ್ತಾವ, ಆ ಬಾಕಲ್ ಇಲ್ಲೇ ಬರ್ತದ, ಅವು ದಬ್ಬ ಬಿಡ್ತಾವ ನೋಡ್ರಿ. ಹಿಂದೆ ನಿಂತೀವಿ ಅವು ದಬ್ಬಾದ್ರೆ ಇವು ಮೂರ್ತಿನ ನೋಡಿರಂಗಿಲ್ರಿ, ಹೊರಗೆ ಬಂದ್ಮೇಲೆ ನೋಡಿಲ್ಲಲ್ಲ ಅಂತ ಅಂದಾಗ ಅದಕ್ಕೆ ದರ್ಶನ ಅಂತಾರೆ. ದರ್ಶನ ಅಂತ ಎದಕ್ಕಂತ ಕೇಳಿದ್ರೆ ನಿನಗೆ ದರ್ಶನ ಆಗಬೇಕು, ಕಣ್ಣಿಗೆ ಅದರ ದರ್ಶನ ಆಗ್ಬೇಕು, ಅದಕ್ಕೆ ದರ್ಶನ ಅಂತಾರೆ. ಕಣ್ಣು ಎದಕ್ಕೆ ಕೊಟ್ಟನ ಪರಮಾತ್ಮ ಅಂದ್ರೆ ಒಳ್ಳೆಯದನ್ನ ನೋಡಲಿಕ್ಕೆ ಕಣ್ಣು ಕೊಟ್ಟಿದ್ದಾನ.